ರೇಖೆಯಿಂದ ಸೊರಾಸಿಸ್ ಕಂಟ್ರೋಲ್ ಆಗೋದು ಸಾಧ್ಯನಾ? ಹೌದು. ಈ ಬಗ್ಗೆ ನಾವು ನಮ್ಮ ಮೊದಲೇ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೀವಿ. ನಮ್ಮ ಯಾವ ಚಕ್ರಗಳಿಗೆ ಹೀಲಿಂಗ್ ಮಾಡಬೇಕು, ಆಮೇಲೆ ಮನಸ್ಸನ್ನು ಶಾಂತವಾಗಿಟ್ಕೋಬೇಕು, ಇನ್ನೂ ರೀತಿಯ ಹಲವಾರು ವಿಷಯಗಳನ್ನು ನಾವು ಮೊದಲೇ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ಈಗ ನಾವು ರೇಖಿ ಚಿಕಿತ್ಸೆಯನ್ನು ಹೇಗೆ ಮಾಡಬೇಕು ಸೊರಾಸಿಸ್ ಅದರ ಬಗ್ಗೆ ಅನ್ನೋದನ್ನು ಮಾತಾಡೋಣ. ಹೆಚ್ಚಾಗಿ ಸೊರಾಸಿಸ್ ಭಾಳ ಇದ್ದವ್ರಿಗೆ ಮೈಯೆಲ್ಲ ಇಚಿಂಗ್ ಮಾಡಿಕೊಂಡು ರಕ್ತ ಬರ್ತಿರ್ತೈತಿ, ಗಾಯ ಆಗಿರ್ತೈತಿ. ಆವಾಗ ಅವ್ರ ಕೈಗೆ ತಾಗ್ದಂಗೆ ನೀವು ಹೀಲ್ ಮಾಡೋದು ಬೆಟ್ರ್. ಮತ್ತು ಕೈಗೆ ತಾಗಿದ್ರೆ ನೋವಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಡಿಸ್ಟೆನ್ಸ್ ಇಟ್ಟು ಹೀಲ್ ಮಾಡಿ. ಇಲ್ಲಾಂದರೆ ಆ ವ್ಯಕ್ತಿಗೆ ಅಥವಾ ಆ ಮಹಿಳೆಗೆ ಸೊರಾಸಿಸ್ ಆದಂಥವ್ರಿಗೆ ನೀವು ಡಿಸ್ಟೆನ್ಸ್ ಹೀಲಿಂಗ್ ಮಾಡೋದು ಭಾಳ ಒಳ್ಳೆಯದು. ಅವರನ್ನು ಅಲ್ಲೇ ಕೂಡಿಸಿ ದೂರದಿಂದಲೇ ಮಾಡಿ. ಸಮೀಪ ಹೋದರೆ ಅವ್ರಿಗೆ ಗಾಯ ಆಗ್ಬೋದು. ಇನ್ನು ನಾವು ಈ ಸೊರಾಸಿಸ್ ಇದ್ದವ್ರಿಗೆ ಏನು ಹೇಳೋದಂದರೆ, ಯಾವ ನಾವು ತಿನಿಸು ತಿಂದರೆ ಅಥವಾ ಯಾವ ಊಟ ಮಾಡಿದರೆ ಆಗಿ ಬರೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ನೀವು ಆ ಪದಾರ್ಥವನ್ನು ತಿನ್ನದೇ ಇರೋದು ಭಾಳ ಬೆಟ್ರ್. ನಿಮಗೆ ಆಗದೇ ಇರುವಂಥ ಪದಾರ್ಥದಿಂದ ದೂರ ಇರಿ. ಕೆಲವೊಬ್ಬರಿಗೆ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ, ಬೇಸಿಗೆಯಲ್ಲಿ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ಚಳಿಗಾಲದಲ್ಲಿ ನೀವು ಸ್ವಲ್ಪ ದಪ್ಪ ಆಗಿರುವಂಥ ಬಟ್ಟೆಗಳನ್ನು ಧರಿಸ್ಕೊಳ್ಳಿ. ಮೇಲೆ ಸ್ವೆಟರು, ಜಾಕೆಟ್ ಹೊರಗಡೆ ಹೋಗ್ಬೇಕಂದ್ರೆ ಧರಿಸ್ಕೊಳ್ಳಿ. ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲಿಗೆ ಹೋಗಬೇಡಿ. ಮನಸ್ಸನ್ನು ಯಾವಾಗಲೂ ಶಾಂತ ಇಟ್ಕೊಳ್ಳಿ. ನಿಮಗೆ ಇಚಿಂಗ್ ಆಗ್ತಾ ಹೋದರೆ ಅದು ಭಾಳ ಕಿರಿಕಿರಿ ಆಗ್ತೈತಿ. ಕಿರಿಕಿರಿ ಆಯ್ತಂದರೆ ಮತ್ತು ಅದನ್ನೇ ಮನಸ್ಸಿನಲ್ಲಿ ಗೊಂದಲಾಗಿ ಇನ್ನೂ ಸ್ವಲ್ಪ ಇಚಿಂಗ್ ಜಾಸ್ತಿ ಆಗ್ತೈತಿ. ಹೀಗಾಗಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ರೇಖಿ ಕಲಿಯಿರಿ. ರೇಖಿ ಕಲಿಯುವ ಮೂಲಕ ನೀವು ಉತ್ತಮವಾದಂಥ ನಿದ್ರೆ ಸರಿಯಾಗಲಿಲ್ಲ ಅಂದರೂ ಸಮಸ್ಯೆ ಆಗ್ತೈತಿ. ಸರಿಯಾಗಿ ಡೀಪ್ ನಿದ್ದೆ ಮಾಡಿರಿ. ಆಮೇಲೆ ಧ್ಯಾನ ಮಾಡಿರಿ, ಯೋಗ ಮಾಡಿರಿ. ಡಯಾಬಿಟಿಸು ಮತ್ತು ಬ್ಲಡ್ ಪ್ರೆಷರ್ ಏನಾದರೂ ಇದ್ದರೆ ವಾಕಿಂಗ್ ಮಾಡಿ. ಮನಸ್ಸನ್ನು ಯಾವಾಗಲೂ ಕೂಲಾಗಿ ಇಟ್ಕೊಳ್ಳಿ. ಜಾಸ್ತಿ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಡಾಕ್ಟರ್ ಕೊಟ್ಟಿರುವಂಥ ಔಷಧಿ ಮಾತ್ರೆಯನ್ನು ತೆಗೆದುಕೊಳ್ಳಿ. ಅವರು ಕೊಟ್ಟಿರೋ ಕ್ರೀಮನ್ನು ಹಚ್ಕೊಳ್ಳಿ. ಅದರ ಜೊತೆಗೆ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೇಖಿ ಹೀಲಿಂಗ್ ಕಲಿಯಿರಿ. ಕಲಿತು ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾ ಹೋಗಿ. ರೇಖಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡ್ತೈತಿ. ಮನಸ್ಸು ಶಾಂತ ಇತ್ತಂದರೆ ನಿಮ್ಮದು ಶುಗರ್ನೂ ಸಹ ಏರಿಕೆ ಆಗೋದು ಕಂಟ್ರೋಲ್ನಲ್ಲಿ ಬರುತ್ತೆ. ಹೀಗಾಗಿ ನೀವು ಶುಗರು ಮತ್ತು ಬಿ ಪಿಯನ್ನು ಕಂಟ್ರೋಲ್ ಇಟ್ಟುಕೊಳ್ಳುವ ಮೂಲಕನೂ ನೀವು ನಿಮ್ಮ ಸೊರಾಸಿಸನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾ ಹೋದಂಗೆ ಅದು ನಿಧಾನವಾಗಿ ಸೊರಾಸಿಸ್ ಕಡಿಮೆ ಆಗ್ತಾ ಹೋಗುತ್ತದೆ. ನಿಮ್ಮ ಮನಸ್ಸು ಅಲ್ಲಿವರೆಗೆ ಅಂದರೆ ನೀವು ರೇಖಿ ಮಾಡ್ತಾ ಇದ್ದರೆ ನಿಮಗೆ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗ್ತದೆ. ನಿಮ್ಮಲ್ಲಿ ದ್ವೇಷ ಭಾವನೆ, ನೆಗೆಟಿವ್ ಥಿಂಕಿಂಗ್ ಅವೆಲ್ಲ ದೂರ ಆಗ್ತೈತಿ. ಹಾಗಾದರೆ ಇನ್ನೇಕೆ ತಡ, ನೀವು ಸಹ ರೇಖಿ ಕಲಿಯಿರಿ. ರೇಖಿ ಕಲಿತು ನಿಮ್ಮ ಮನಸ್ಸನ್ನು ಶಾಂತ ಇಟ್ಕೊಳ್ಳಿ. ಕಣ್ತುಂಬ ನಿದ್ದೆ ಮಾಡಿ ಸ್ಟ್ರೆಸ್ಸನ್ನು ದೂರ ಇಡಿ. ನೀವು ರೇಖಿ ಕಲೀಲಿಕ್ಕೆ ಬಯಸಿದರೆ ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ನಮ್ಮಲ್ಲಿ ಲಭ್ಯವಿದೆ. ಹೆಚ್ಚಿನ ವಿವರಗಳಿಗೆ 8904131324ಗೆ ಕರೆ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಸಹ ಏನಾದರೂ ವಿಷಯಗಳಿದ್ದರೆ, ನೀವು ರೇಖಿ ಕಲಿಬೇಕಂತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮಗೂ ಸಹ ಸೊರಾಸಿಸ್ ಇದೆಯಾ? ಎಷ್ಟು ದಿವಸದಿಂದ, ಎಷ್ಟು ವರ್ಷಗಳಿಂದ, ಎಷ್ಟು ತಿಂಗಳುಗಳಿಂದ ನೀವು ಸೊರಾಸಿಸ್ನಿಂದ ಬಳಲ್ತಾ ಇದ್ದೀರಾ? ರೇಖಿ ಕಲೀಲಿಕ್ಕೆ ಇಚ್ಛಿಸಿದ್ದೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ನಮಸ್ಕಾರ.